ಉದ್ಘಾಟನಾ ಸಮಾರಂಭ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ಈ ಬಾರಿಯ ದಸರಾ ಉದ್ಘಾಟನೆಗೆ ಆಹ್ವಾನ ನೀಡಿದ ವಿಚಾರ ರಾಜಕೀಯ ರಂಗದಲ್ಲೂ ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿವಾದದ ಅನೇಕ ಆಯಾಮಗಳನ್ನು ಚರ್ಚೆಗೆ ಒಳಪಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರಿದ್ದಾರೆ, ಹಾಗೆ ಬಿಎಸ್ಪಿ ಮುಖಂಡರಾದ ಡಾಕ್ಟರ್ ಹಾರಾ ಮಹೇಶ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಚರ್ಚೆಗೆ ಸ್ವಾಗತ. ಮೋಹನ್ ವಿಶ್ವ ಅವರೇ, ದೊಡ್ಡ ಗೊಂದಲ, ಹಾಗಾಗಿ ಮೊದಲ ಪ್ರಶ್ನೆಯನ್ನ ನಿಮ್ಮಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಬಿಜೆಪಿಗರಿಗೆ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ವಿರೋಧ ಇರೋದು ಆಕೆ ಒಬ್ಬ ಮುಸಲ್ಮಾನಳು ಅನ್ನೋ ಕಾರಣಕ್ಕ, ಅಥವಾ ಒಬ್ಬ ಹೆಣ್ಣು ಮಗಳು ಅನ್ನೋ ಕಾರಣಕ್ಕ, ಅಥವಾ ಯಾವ ವಿಚಾರಕ್ಕೆ? ನೋಡಿ ಸ್ಮಿತಾ, ಬಾನು ಮುಷ್ತಾಕ್ ಅವ್ರಿಗೆ ಬಂದಿರುವಂಥ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ. ಆ್ಯಸ್ ಎ ಕನ್ನಡಿಗರಾಗಿ, ಕರ್ನಾಟಕದವರಾಗಿ. ಯಾರೇ ಆಗಲಿ ರೀ, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಶಸ್ತಿ ಬಂದಾಗ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಅವರೊಬ್ಬಳು ಮುಸ್ಲಿಂ ಮಹಿಳೆ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ, ನೋ, ಅದೆಲ್ಲ ಸುಳ್ಳು. ವೆರಾಸ್ ಅವರ ಹೇಳಿಕೆಗಳು, ಅವ್ರು ಹೇಳಿರುವಂಥ ಒಂದು ವಿಚಾರ ಎಲ್ಲಿ 2023 ತಗೊಂಡ್ರೆ, ನೀವು ಅಂಥ ಮಹಿಳೆ, ಅವರು ಭುವನೇಶ್ವರಿಯನ್ನ ನಂಬೋದಿಲ್ಲ, ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟು ಅರಿಶಿನ ಕುಂಕುಮನ ನಂಬೋದಿಲ್ಲ, ಅವರು ಅದನ್ನ ಹಾಕ್ಬಿಟ್ಟಿದ್ದೀರಾ, ನೀವು ಬಂದ್ಸಿಟ್ಬಿಟ್ಟಿರ, ನನಗೆ ಕನ್ನಡ ಕಲೀಲಿ ಅಂತ ಹೇಳ್ತಾರೆ. ಸಿಂಪಲ್, ಇಲ್ಲಿ ಸುಮಾರು ಜನ ಹೆಣ್ಮಕ್ಳು ಕೂತಿದ್ದಾರೆ. ಆಷಾಢ ಶುಕ್ರವಾರ ಬಂತು ಅಂತ ಹೇಳಿದ್ರೆ, ಶ್ರಾವಣ ಶನಿವಾರ ಬಂತು ಅಂತ ಹೇಳಿದ್ರೆ, ಇವತ್ತು ಅಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಅದೇ ಅರಿಶಿನ ಕುಂಕುಮ ಹಚ್ಕೊಂಡು ದೇವಿಗೆ ಬೇಡ್ಕೊಂಡು ಪಾದಯಾತ್ರೆನಲ್ಲಿ ಬೆಟ್ಟ ಹತ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ. ನೀವು ಅಂತ ಚಾಮುಂಡೇಶ್ವರಿ ಮೂರ್ತಿಗೆ ಅರಿಶಿನ ಕುಂಕುಮ ನಮ್ದೇ ಇರೋಂಥ ಒಬ್ಬ ಮಹಿಳೆಯನ್ನ ಕರ್ಕೊಂಡು ಪುಷ್ಪಾರ್ಚನೆ ಮಾಡ್ತೀರಾ ಅಂತ ಹೇಳಿದ್ರೆ, ಇದು ನೀವು ಅವಮಾನ ಅಲ್ವಾ ಮಾಡಿದಾಗಾದ್ರೆ? ಈ ನಾಡಿನ ಸಮರ್ಥ ಮಹಿಳೆಯರಿಗೆ ಮಾಡುವಂಥ ಅವಮಾನ ಅಲ್ವಾ ಇದು? ಎಷ್ಟು ಜನ ಹೋಗ್ತಾರೆ ಇವತ್ತು ಕರ್ನಾಟಕದಲ್ಲಿ? ಎಲ್ಲೆಲ್ಲಿಂದ ಬರ್ತಾರೆ ಚಾಮುಂಡಿ ಅಂತ ಹೇಳಿದ್ರೆ? ಆ ಥರ ಒಂದು ಪ್ರತಿದಿನ ನಮ್ಮಲ್ಲಿದೆ. ಇನ್ಫ್ಯಾಕ್ಟ್ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಬರ್ತಾರೆ. ನೀವು ಅಂತ ವಿಚಾರದಲ್ಲಿ ಹಿಂಗೆ ಮಾಡಿದ್ರೆ, ನೀವೊಂದು ಕನ್ನಡ ಬಾವುಟವನ್ನೇ ವಿರೋಧ ಮಾಡ್ತಾರೆ ಅವರು. ಅವರಿಗೇನಾದ್ರು ಸಮಸ್ಯೆ ಇದ್ರೆ ಅವರು ಹೋಗಿ ಅವರ ಮಸೀದಿಲಿರುವಂಥ ಮೌಲ್ವಿಗಳನ್ನ ಕೇಳ್ಕೋಬೇಕು. ಅಲ್ಲಪ್ಪ, ಇಸ್ಲಾಂ ಧರ್ಮದಲ್ಲಿ ಹೆಣ್ಣು ಮಕ್ಕಳು ನಿಂಗೆ ಕಟ್ಟಾಕಿದ್ದೀರಾ, ನೀವು ಕಟ್ಟಾಕಿರೋದ್ರಿಂದ ನಮಗಲ್ಲಿ ಕನ್ನಡ ಕಲಿಯಕ್ಕೆ ಆಗ್ತಾ ಇಲ್ಲ, ಅವ್ರು ಮೂರ್ತಿ ಪೂಜೆ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ನಮ್ಮನ್ನೇನು ಕೇಳೋದವರು, ಯು ಆರ್ ಆನ್ಸರ್ಬಲ್ ಟು ಮೀ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ಕೋಬೇಕದು. ಇಲ್ಲಿ ಬಿಜೆಪಿ ವಿರೋಧಸ್ಥರದು ಈ ವಿಚಾರಕ್ಕಷ್ಟೇ ಬಿಟ್ರೆ ಮತ್ತಿನ್ನೇನು ಅಲ್ಲ. ಆದ್ರೆ ದಸರಾ ಆಚರಣೆ ಅನ್ನೋದ್ರಲ್ಲಿ ಪ್ರತ್ಯೇಕವಾಗಿ ವಿಭಾಗಗಳು, ಈ ಉದ್ಘಾಟನಾ ಸಮಾರಂಭ ಬಂದು ನಾಡ ಹಬ್ಬ ಅಂದ್ರೆ ಇಡೀ ಕರ್ನಾಟಕದಲ್ಲಿರುವ ಎಲ್ಲಾ ಸಮುದಾಯದ ಜನರ ಆಚರಣೆಯ ಉದ್ಘಾಟನೆ. ಹೀಗಾಗಿ ಇಲ್ಲಿ ಧಾರ್ಮಿಕ ಆಚರಣೆಗಳಿಗಿಂತ ಹೆಚ್ಚಾಗಿ ನಾಡಿನ ಜನರ ಅಸ್ಮಿತೆಯ ಸೆಲೆಬ್ರೇಷನ್. ಹೀಗಾಗಿ ಅವರ ಆಯ್ಕೆ ಅವರ ಧಾರ್ಮಿಕ ನಂಬಿಕೆಗಳಿಗೂ ಆ ಇನಾಗ್ರೇಷನ್ಗೂ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಅಲ್ಲ, ಕಾಂಗ್ರೆಸ್ಸಿಗರು ಬಿಡಿ, ಚಾಮುಂಡಿ ಬೆಟ್ಟನೇ ಹಿಂದೂ ಧರ್ಮಕ್ಕೆ ಸೇರಿದಲ್ಲ ಅಂತ ಹೇಳ್ತಾರ ಅವ್ರು ಬಾಯ್ ಬಿಟ್ಟರೆ ಇನ್ನೇನೋ ಹೇಳ್ತಾರೆ, ಆಯ್ತಲ್ಲ. ಇಲ್ಲಿ ನೋಡಿ, ದಸರಾ ಅನ್ನೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದು ಒಂದು ಧಾರ್ಮಿಕ ಕಾರ್ಯಕ್ರಮ. ವಿಜಯನಗರದ ಅರಸರ ಕಾಲದಿಂದಲೂ ಅಷ್ಟೇನೆ. ಸುಮ್ಮನೆ ಬಂದಾಗ ಮಾತಾಡಿವಂತೆ, ಓಪನಿಂಗ್ ರಿಮಾರ್ಕ್ಸ್ ಕಂಪ್ಲೀಟ್ ಆಗ್ಬಿಡ್ಲಿ. ವಿಜಯನಗರದ ಅರಸರ ಕಾಲದಿಂದಲೂ 400 ವರ್ಷಕ್ಕಿಂತನೂ ಅಧಿಕ ವರ್ಷಗಳ ಕಾಲದಿಂದನೂ ನಿಮಗೆ ದಸರಾ ಹಬ್ಬ ಮಾಡ್ಕೊಂಡ್ ಬಂದಿರೋದು. 9 ದಿವಸಗಳ ಕಾಲ ನಿಮಗೆ ಇಡೀ ರಾಜ್ಯದಲ್ಲಿ ಸುಮಾರು ಜನ ಉಪವಾಸ ಮಾಡ್ತಾರೆ, ಪೂಜೆಗಳನ್ನ ಮಾಡ್ತಾರೆ. ತಿರ್ಗಾ ಕೊನೆ 3 ದಿವಸ ಆಯುಧ ಪೂಜೆ ಆಗ್ಬೋದು, ವಿಜಯದಶಮಿ ಆಗ್ಬೋದು, ವಿವಿಧ ರೀತಿಯ ಪೂಜೆಗಳಾಗತ್ರಿ. ಅಲ್ಲಿ ನಡೀತಿರೋದು ನಿಮಗೆ ಪೂಜಾ ಕಾರ್ಯಕ್ರಮ, ಹಿಂದೂಗಳ ಕಾರ್ಯಕ್ರಮ. ಅಲ್ಲಿ ಮನೆಗಳಲ್ಲಿ, ಅರಮನೆಯಲ್ಲಿ ನಡೆಯೋ ಕಾರ್ಯಕ್ರಮ, ಆದ್ರೆ ಸರ್ಕಾರದಿಂದ ನಡೆಯೋದು ಮೋರ್ ಆಫ್ ಕಲ್ಚರಲ್, ಅಂದ್ರೆ ಸಾಂಸ್ಕೃತಿಕ ಈವೆಂಟ್ಗಳು. ಅದರ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರಿಂದ ಮಾಡಿಸ್ತಾ ಇರೋದು. ಇಲ್ಲಿ ಪೂಜೆ ಪುನಸ್ಕಾರ ಅದೆಲ್ಲವೂ ಕೂಡ ಅರಮನೆಗೆ ಹಾಗೆ ಜನರ ಮನೆಗಳಿಗೆ ಸೀಮಿತ. ಹಿಂಗ್ ವಾದ ಮಾಡೋರ್ಗೆ ಏನು ಉತ್ತರ ಕೊಡ್ತೀರಿ? ಈಗ ಆನೆ ಮೇಲೆ ಬರುವಂತ ಅಂಬಾರಿನಲ್ಲಿ ಚಾಮುಂಡಿ ತಾಯಿ ಕೂತಿರ್ತಾರಲ್ಲ, ನಿಮ್ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡ್ತಿರೋದು ಯಾರಿಲ್ಲಿ? ಯಾರಿಲ್ಲಿ ಪುಷ್ಪಾರ್ಚನೆ ಮಾಡ್ತಿರೋದು? ವಿರೋಧಕರು. ಯಾರು ಮೂತಿ ವಿರೋಧ ಮಾಡ್ತಾರಲ್ಲ ಅವರು, ಯಾರು ಕರ್ನಾಟಕದ ಕನ್ನಡ ಬಾವುಟವನ್ನು ವಿರೋಧ ಮಾಡ್ತಾರೋ ಅವರು. ಇದು ಸ್ಪೆಸಿಫಿಕ್ ಆಗಿ ಉದ್ಘಾಟನೆಗೆ ಅತಿಥಿ ಅವರು ಕೇಳಿಸ್ಕೊಡ್ರಿ, ಮಾಡ್ಲೇಬೇಕು, ಅನಿವಾರ್ಯ ಇಲ್ಲ. ಹಿಂದೂಗಳನ್ನು ಕರೆದಿದ್ದೀರಿ, ಹಿಂದೂಗಳು ಕೂಡ ಮಾಡಲಿಲ್ಲ. ಹಿಂದೂಗಳು ಅತಿಥಿಯಾಗಿ ಬಂದಾಗ ಪುಷ್ಪಾರ್ಚನೆ ನೋಡಿ. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ವಿಚಾರ ಇರೋದು, ಇದು ನಾಡ ಹಬ್ಬ ಅಂತ ನೀವೇ ಆಗ್ಲಿಂದ ಹೇಳ್ತಾ ಇದ್ದೀರಾ. ಪ್ಲಸ್ ರಸಾಕುಳ ನಾಡ ಹಬ್ಬ ಅಂತ ಹೇಳಿ, ನಿಮಗೆ ನಾಡ ಹಬ್ಬನ ಉದ್ಘಾಟನೆ ಮಾಡೋದಕ್ಕೆ ನಿಮಗೆ ನಾಡ ದೇವತೆ ಭುವನೇಶ್ವರಿನ ವಿರೋಧಿಸುವಂತ ಮಹಿಳೆನೇ ಕರ್ಕೊಂಡ್ ಬರ್ಬೇಕಾದ್ರೆ ವಿರೋಧಿಸಿಲ್ಲ. ನಿಮ್ಗೆ ಗೊತ್ತಿಲ್ಲಪ್ಪ,
ಮೋಹನ್ ವಿರೋಧಿಸಿಲ್ಲ, ಗೊತ್ತಿಲ್ಲ. ತಪ್ಪು ಮಾತಾಡಬಾರ್ದು. ಗೊತ್ತಿಲ್ಲ, ವಿರೋಧಿಸಿದ್ದಾರೆ. ಅವರು ಪ್ರಶ್ನೆ ಮಾಡಿರೋದು ಅಲೋ, ಒಂದು ಜಾತಿಗೆ ಒಂದು ನೀವು ಹೇಳಿದ್ರಿ ಅವ್ರು ಯಾವುದಾದ್ರೂ ಒಂದು ಇದಕ್ಕೆ ಪ್ರಶ್ನೆ ಮಾಡಿದಾರೆ ಅಷ್ಟೇ. ಒಂದು ಭಾಷೆಗೆ ಒಂದು ದೇವಿಯ ರೂಪ ಕೊಟ್ಟಿದ್ದೀರಾ, ಒಂದು ಭಾಷೆಗೆ ದೇವಿಯ ರೂಪ ಕೊಟ್ಟಿದ್ದೀರಾ. ಭಾಷೆಗೆ ದೇವ್ರ ರೂಪ ಕೊಟ್ಟಿದ್ದೀರಾ ಅಂದ್ರು. ಹೌದ್ರಿ, ಕರ್ನಾಟಕ, ಕನ್ನಡ, ಕರುನಾಡು ಅಂತ ಹೇಳಿದಾಗ ನಾವು ಕನ್ನಡ ತಾಯಿಯನ್ನ ದೇವ್ರ ತರಾನೇ ನೋಡೋದು. ಪಾಯಿಂಟ್ ನಂಬರ್ 1. ಕನ್ನಡ ಜಲ ನೆಲ ಅಂತ ಬಂದಾಗ ಕಾವೇರಿ ತಾಯಿ, ಕಾವೇರಿ ಮಾತೆನೂ ಅಷ್ಟೇ ದೇವ್ರ ತರಾನೇ ನೋಡೋದು. ಆಯ್ತಲ್ಲ, ಇವರ ಧರ್ಮದಲ್ಲಿ ಇವ್ರಿಗೆ ವಿರೋಧ ಇದ್ರೆ ಅವ್ರು ಹೋಗ್ಬಿಟ್ಟು ಅವ್ರ ಮೌಲ್ವಿಗಳನ್ನ ಕೇಳ್ಬೇಕು, ನಮ್ಮನ್ನ ಕೇಳೋದು. ವೈ ಸಮಸ್ಯೆ ಇರೋದು ಇಸ್ಲಾಂ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಅಲ್ಲ. ಅಲ್ಲಿ ರಜಾಕ್ ಅವರೇ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಕರ್ನಾಟಕ ಜಯ ಮಾತೆ. ಸರಸ್ವತಿಗಳ ಬೀಡೆ. ಈ ರೀತಿಯಲ್ಲಿ ಕೃಷ್ಣ, ತುಂಗಾ, ಕಾವೇರಿ ಕನ್ನಡವನ್ನ, ಕರ್ನಾಟಕವನ್ನ ಮಾತೆ ತಾಯಿ ಅಂದದ್ದು, ಕನ್ನಡಾಂಬೆ ಅಂದದ್ದು, ಭುವನೇಶ್ವರಿ ಅಂದದ್ದು ಅಲ್ಪಸಂಖ್ಯಾತರಾಗಿ ಯಾವತ್ತಾದ್ರೂ ಅಬ್ದುಲ್ ರಜಾಕ್ ಅವರಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಕನ್ನಡ ಕಲಿಕೆಗೆ ಅಡ್ಡಿಯಾಗಿದೆಯಾ? ಕನ್ನಡಿಗರು ಅಥವಾ ಕರ್ನಾಟಕದ ಬಹುಸಂಖ್ಯಾತರು ನಮ್ಮನ್ನ ಹೊರಗಿಟ್ಟಿದ್ದಾರೆ ಅಂತ ಅನಿಸಿದೆಯಾ? ಕನ್ನಡ ನಾಡಿಗೆ, ಈ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಪ್ರಶಸ್ತಿಯಿಂದ ತಂದ ಗೌರವಾನ್ವಿತ ಮಹಿಳೆ ಬಾನು ಮುಷ್ತಾಕ್ ಅವರಾಗಿರ್ತಾರೆ. ಬೂಕರ್ ಪ್ರಶಸ್ತಿ ಇವರು ಗೆದ್ದದ್ದು, ಆ ಪ್ರಶಸ್ತಿ ಇವರು ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ, ಅವರು ಬರೆದ ಲೇಖನಗಳು ಒಂದು 8 ಸಣ್ಣ ಸಣ್ಣ ಸ್ಟೋರಿಗಳು, ಅದಕ್ಕೋಸ್ಕರ ಅದು ದೀಪಾ ಬಸ್ತಿ ಅವರು ಇಂಗ್ಲಿಷಲ್ಲಿ ಅನುವಾದ ಮಾಡಿದ್ರು. ಅದು ಬುಕರ್ ಪ್ರಶಸ್ತಿಗೆ ನಾಮಿನೇಟ್ ಆಯಿತು. ನಂತರ ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ತು. ಇದು ಇಷ್ಟು ವರ್ಷಗಳು ನಾವು ನೋಡ್ಕೊಂಡು ಬಂದಿದ್ದು ಏನು ಅಂತ ಹೇಳಿದ್ರೆ, ಸ್ಪ್ಯಾನಿಷ್ ಭಾಷೆ, ಫ್ರೆಂಚ್ ಭಾಷೆ ಹಾಗೂ ಇಟಾಲಿಯನ್ ಭಾಷೆ, ಆ ಭಾಷೆಗಳಿಗೆ ಮಾತ್ರ ಬುಕರ್ ಪ್ರಶಸ್ತಿ ಸಿಗ್ತಾ ಇತ್ತು. ಮೊಟ್ಟ ಮೊದಲನೇ ಬಾರಿ ಕನ್ನಡಕ್ಕೆ ಇಷ್ಟು ದೊಡ್ಡ ಗೌರವವನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಅಷ್ಟು ಮೇಲಕ್ಕೆ ತಗೊಂಬಂದಂಥ ಮಹಿಳೆಗೋಸ್ಕರ ಒಂದು ಸನ್ಮಾನದ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನಿಸಿದ್ದಾರೆ. ಅದಕ್ಕೆ ಯಾರ ಅಭ್ಯಂತರ, ಗೊಂದಲ ಏನೂ ಇಲ್ಲ. ಅಲ್ಲಿ ಅವರು ಹೋಗ್ಬಿಟ್ಟು ಮಂಗಳಾರತಿ ಮಾಡಲೇಬೇಕು ಅಂತ ಅನಿವಾರ್ಯ ಏನಿಲ್ಲ, ಅವರು ಪುಷ್ಪಾರ್ಚನೆ ಮಾಡಬೇಕು ಅಂತೇನು ಅನಿವಾರ್ಯ ಇಲ್ಲ. ಇಲ್ಲಿ ಒಂದು ಮಾತನ್ನ ಇವ್ರು ಹೇಳ್ತಾರೆ, ನಾವು ಅವರ ಧರ್ಮಕ್ಕೆ ಪ್ರಶ್ನಿಸ್ತಿಲ್ಲ ಅಂತ. ನಾಚಿಕೆ ಇಲ್ದಿರ ಬಿಜೆಪಿ ನಾಯಕರು ಅವರು ಗೋಮಾಂಸ ತಿಂತಾರೆ ಅಂತಾರೆ. ಅದೇ ಗೋಮಾಂಸ ಅಂತ ಹೇಳಿದ್ರೆ ಗೋಮಾತೆಗೆ ಮಾತೆ ಅಂತ ತಿಳಿದವರು. ಭುವನೇಶ್ವರಿಗೂ ತಾಯಿಗೆ ನಾನು ಕೇಳಿದ ಕೂತ್ಕೊಳ್ಳೋ ಸುಮ್ನೆ, ಕೂತ್ಕೊಳ್ಳೋ ಸುಮ್ನೆ, ಮರ್ಯಾದೆ ಕೊಟ್ಟು ಮಾತಾಡೋ, ಮರ್ಯಾದೆ ಕೊಟ್ಟು ಮಾತಾಡೋ. ನಾಯಿ ಮಾಂಸನ, ನಾಯಿ ಮಾಂಸನ ಏನ್ ತಿಳ್ಕೊಂಡು ಮಾತಾಡ್ತಿದ್ಯಾ ಅಲ್ಲಿ? ನಾಯಿ ಮಾಂಸ ತಿನ್ನೋ ನೀನು ಅಂದ್ರೆ ಏನಿದು ಭಾಷೆ? ಕೂತ್ಕೊಳ್ಳೋ ಸುಮ್ನೆ. ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲಿ, ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲಿ. ನಾಯಿ ಮಾಂಸ ಕೆಟ್ಟ ಮಾತಲ್ಲಿ ಬೈದ ಅವನು, ಕೆಟ್ಟ ಮಾತು ಮಾತಾಡಿದವನು, ಕೆಟ್ಟ ಮಾತು ಮಾತಾಡಿದವನು. ತಾಯಿವರೆಗೆಲ್ಲ ಬರಬಾರ್ದು, ತಾಯಿವರೆಗೆಲ್ಲ ಬರಬಾರ್ದು. ನಾಯಿ ಮಾಂಸ ತಿನ್ನೋರು ನೀನು ನಮ್ಮನ್ನು ಕೇಳಿಸ್ಕೊಳ್ಳ. ನಾಯಿ ಮಾಂಸ ತಿನ್ಬಿಡಿ ಕೇಳಿಸ್ಕೊಳ್ಳ, ಕೇಳಿಸ್ಕೊಳ್ಳ. ನಾನು ಮಾತಾಡ್ತೀನಿ, ಕೂತ್ಕೊಳ್ಳಿ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕರ್ನಾಟಕವನ್ನ, ಕನ್ನಡದ ಮಣ್ಣನ್ನ ತಾಯಿ ಅಂತ ಹೇಳಿ ಪೂಜಿಸೋದು ಒಬ್ಬ ಅಲ್ಪಸಂಖ್ಯಾತರಾದವರಿಗೆ ಭಾಷೆಯನ್ನ ಕಲೀಲಿಕ್ಕೆ ಅಥವಾ ಭಾಷೆಯನ್ನ ತಮ್ಮದು ಅಂತ ಅನ್ಕೊಳ್ಳಿಕ್ಕೆ, ಈ ನಾಡನ್ನ ನನ್ನದು ಅನ್ಕೊಳ್ಳಿಕ್ಕೆ ಅಬ್ದುಲ್ ರಜಾಕ್ ಅವರೇ ಯಾಕೆ ಆಕ್ಷೇಪ ಆಗಬೇಕು? ಆಕ್ಷೇಪ ಆಗತ್ತಾ ಅಂತ ಹೇಳಿ? ಯಾವತ್ತಿಗೂ ಆಕ್ಷೇಪ ಇಲ್ಲ, ಯಾವತ್ತಿಗೂ ಇದ್ರ ಬಗ್ಗೆ ಗೊಂದಲ ಇಲ್ಲ, ಯಾವತ್ತಿಗೂ ಇದ್ರ ಬಗ್ಗೆ ಏನು ಇದು ಅಗೇನ್ಸ್ಟ್ ಯಾರೂ ಇಲ್ಲ. ಕೇವಲ ಒಂದು ಸ್ವಲ್ಪ ಜನ ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೀವಿ ನಾವು ನಮ್ಮ ರಾಜ್ಯಕ್ಕೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ, ಜೈನರ ಉದ್ಯಾನ. ಈ ಉದ್ಯಾನವನ್ನು ಸ್ಮಶಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜನ ಇದ್ದಾರೆ. ಅದಕ್ಕೋಸ್ಕರ ಈ ಥರ ಪ್ರಶ್ನೆಗಳನ್ನು ಎತ್ತಾರೆ. ಯಾಕೆ ಅಂತ ಹೇಳಿದ್ರೆ, ದಸರಾ ಹಬ್ಬವನ್ನು ನಾಡ ಹಬ್ಬ ಅಂತ ಮೊಟ್ಟ ಮೊದಲನೇ ಬಾರಿಗೆ 1442ರಲ್ಲಿ ಒಂದು ಪರ್ಷಿಯನ್ ಪ್ರವಾಸಿಗ, ಅವನ ಹೆಸರು ಬಹುಶಃ ಅಬ್ದುಲ್ ರಜಾಕ್, ನಂದೇ ಹೆಸರಾದವನು, ಫಸ್ಟು ರೆಕಾರ್ಡೆಡ್ ಹಿಸ್ಟ್ರಿಯಲ್ಲಿ ದಸರಾ ಹಬ್ಬವನ್ನು ರೆಕಾರ್ಡ್ ಮಾಡಿದ್ದು ಒಬ್ಬ ಮುಸಲ್ಮಾನ. ನಂತರ ಈ ಹಬ್ಬವನ್ನು ನೀವು ಆಚರಿಸುವಾಗ ಅರಮನೆಯ ಒಳಗಡೆ ಪುರೋಹಿತರು ಪೂಜೆ ಮಾಡಿ ಮುಗಿಸಿದ ನಂತರ ವಿಜಯದಶಮಿ ದಿನ ಇದೇ ಅಂಬಾರಿ,
ಇದೇ ಅಂಬಾರಿಯನ್ನು ಕಟ್ಟುವವನೊಬ್ಬ ಮುಸಲ್ಮಾನ. ಅಲ್ಲಿಂದ ಆನೆಗಳು ಬರೋದು ಫಸ್ಟ್ ಎಲ್ಲಿಗೆ? ನಮ್ಮ ದರ್ಗಾಗೆ, ಕೃಷ್ಣ ವಿಲಾಸ್ ರಸ್ತೆಯಲ್ಲಿರುವ ಹಜರತ್ ಇಮಾಮ್ ಶಾ ವಲಿ ದರ್ಗಾಗೆ ಬಂದು ಆಶೀರ್ವಾದ ಪಡೆದು ನಂತರ ಮುಂದಕ್ಕೆ ಹೋಗ್ತಾರೆ. ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಒಂದು ಪರಂಪರೆ ಏನು ಅಂತ ಹೇಳಿದ್ರೆ ಈ ದಸರಾ ಹಬ್ಬವನ್ನ ನಾವು ನಾಡ ಹಬ್ಬವನ್ನಾಗಿ ಆಚರಿಸಿದ್ದೀವಿ. ರಾಜಾ ಸಲಾಂ ಅಂತೀವಿ ನಾವು, ರಾಜಾ ಸಲಾಂ ಅಂತೀವಿ. ದೊಡ್ಡ ದೊಡ್ಡ ಮದ್ದಿನ ಗೋಲೆಗಳು ಅದನ್ನ ಕ್ಯಾನನ್ ಅಲ್ಲಿ ಹಾಕಿ ಅದನ್ನ ಸಿಡಿಯೋರು ಪಠಾನ್ರು, ಅದನ್ನ ಸಿಡಿದು ಬಿಟ್ಟು 21 ಗೋಲೆಯ ಸಲಾಮನ್ನ ಕೊಡ್ತಿದ್ರು. ಆನೆಗಳು ಗಾಬರಿ ಆಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಆ ಗೋಲೆಯನ್ನ ಸ್ಟಾಪ್ ಮಾಡಿ ಇವಾಗ ಇತ್ತೀಚೆಗೆ ನಾವು 21 ಗನ್ ಸಲ್ಯೂಟ್ ಅನ್ನ ಕೊಡ್ತೀವಿ. ಇವತ್ತಿಗೂ ಅದರ ಹೆಸರು ರಾಜಾ ಸಲಾಂ ಅಂತ. ಯಾವ್ದ್ರಲ್ಲೂ ನಾವು ಹಿಂದೂ ಮುಸ್ಲಿಂ ಕಾಣಿಲ್ಲ. ನಿಮಗೆ ಪ್ರಶ್ನೆ ಕೇಳಿದ್ದು, ಹಾಗಾಗಿ ಮತ್ತೆ ಅದೇ ಪ್ರಶ್ನೆಯನ್ನು ರಿಪೀಟ್ ಮಾಡ್ತಿದ್ದೀನಿ. ನಾನು ಕೇಳಿದ್ದು ಭಾಷೆಯನ್ನ ತಾಯಿ ಅಂತ ಹೇಳಿ ಕರೆಯೋದು ಬಾನು ಮುಷ್ತಾಕ್ ಅವರಿಗೆ ಅಥವಾ ಅವರ ಕುಟುಂಬಸ್ಥರಿಗೆ ಕನ್ನಡವನ್ನು ತನ್ನದಾಗಿಸಿಕೊಳ್ಳಿಕ್ಕೆ ಒಬ್ಜೆಕ್ಷನ್ ಯಾಕೆ ಆಗಬೇಕು? ನೀವಿಷ್ಟು ಚೆನ್ನಾಗಿ ಕನ್ನಡ ಮಾತನಾಡಿದ್ರಿ, ನಿಮಗೆ ಜಯ ಭಾರತ ಜನನೀಯ ತನುಜಾತೆಗೆ ಒಬ್ಜೆಕ್ಷನ್ ಇಲ್ಲ, ಆದರೆ ಬಾನು ಮುಷ್ತಾಕ್ ಅವರಿಗೆ ಯಾಕೆ ಒಬ್ಜೆಕ್ಷನ್ ಆಗಬೇಕು? ಮುಸಲ್ಮಾನರ ಮೇಲೆ ಆಗ್ತಿರುವ ದೌರ್ಜನ್ಯವನ್ನು ಹಿಡಿದು ಒಂದು ಕಾರ್ಯಕ್ರಮ ನಡೀತದೆ. ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಮುಸಲ್ಮಾನರೇ ಆಗಿರುವ ಒಂದು ದೌರ್ಜನ್ಯದ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಇದನ್ನು ಪ್ರಶ್ನಿಸಿದರೆ ವಿನಃ ಅವಮಾನ ಮಾಡಿಲ್ಲ. ಭಾಷೆಗಾಗಲಿ, ಈ ನಾಡಿನ ಸಂಸ್ಕೃತಿಗಾಗಲಿ, ಈ ನಾಡಿನ ಬಗ್ಗೆ ಆಗಿರಲಿ ಕೇವಲ ಒಂದಿಷ್ಟು ಅವಮಾನ ಆದರೂ ಮಾಡಿದ್ದಿದ್ರೆ ಮೊದಲು ಪ್ರತಿಭಟನೆ ಮಾಡೋದು ನಾನಾಗಿತ್ತಿರ್ತಿದ್ದೆ. ಇವರು ಕನ್ನಡ ಭಾಷೆಗೋಸ್ಕರ ತಂದಂತಹ ಒಂದು ಪ್ರಶಸ್ತಿ ಅದು ವಿಶ್ವವಿಖ್ಯಾತ ಕಣ್ರಿ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಸ್ಪ್ಯಾನಿಷ್, ಫ್ರೆಂಚ್, ಇಟಾಲಿಯನ್ ಈ ಭಾಷೆಗಳಲ್ಲಿ ನಾನು ಹೇಳ್ತಿರೋದು ರಜಾಕ್ ಸರ್. ಕನ್ನಡ ಭಾಷೆಯಿಂದಲೇ ನಾನು ಮಹೇಶ್ ಸರಿಗೆ ಪ್ರಶ್ನೆ ಕೇಳ್ತೀನಿ. ಕನ್ನಡ ಭಾಷೆಯ ಕೃತಿಯಿಂದಲೇ ಪ್ರಶಸ್ತಿಯನ್ನು ಪಡೆದ ಬಾನು ಮುಷ್ತಾಕ್ ಅವರು ಪ್ರಶಸ್ತಿ ಸಿಗೋದಕ್ಕೆ 1 ವರ್ಷದ ಮುಂಚೆ ಅಥವಾ 1.5 ವರ್ಷದ ಮುಂಚೆ ಕನ್ನಡವನ್ನು ನನ್ನದಾಗಿಸಿಕೊಳ್ಳಿಕ್ಕಾಗ್ತಾ ಇಲ್ಲ, ನನ್ನನ್ನು ಹೊರಗಿಡಲಾಗಿದೆ, ಕನ್ನಡವನ್ನ ಹಾಗೆ ಕರ್ನಾಟಕವನ್ನ ಒಂದು ಬಹುಸಂಖ್ಯಾತರ ಧಾರ್ಮಿಕ ಪದ್ಧತಿಯ ಜೊತೆಯಲ್ಲಿ ಜೋಡಣೆ ಮಾಡಿರೋದು ಅಲ್ಪಸಂಖ್ಯಾತರ ಹೊರಗಟ್ಟುವಿಕೆ ಅಂತ ಹೇಳೋ ಮೂಲಕ ಈ ಮಾತೇ ಈಗ ವಿವಾದಕ್ಕೆ ಕಾರಣವಾಗ್ತಾ ಇರೋದು. ಮೇಡಮ್, ನಾನು ಹೇಳೋದೇನೆಂದರೆ ಬಾನು ಮುಷ್ತಾಕ್ ಅವರೊಬ್ಬರು ಕನ್ನಡ ಲೇಖಕಿನೇ. ಕನ್ನಡದಿಂದ ಅವ್ರನ್ನ ಯಾರೂ ದೂರ ಇಟ್ಟಿಲ್ಲ. ಯಾಕಂದರೆ ಕನ್ನಡ ಕಲ್ತಿದ್ದಾರೆ, ಕನ್ನಡ ಬರೆದಿದ್ದಾರೆ, ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದ್ದಾರೆ. ಅವರು 2023ರಲ್ಲಿ ಆಡಿರ್ತಕ್ಕಂಥ ಮಾತು ಭುವನೇಶ್ವರಿ ಅಂತಕ್ಕಂಥ ಪದ ಕನ್ನಡದ ಬಗ್ಗೆ ಅಲ್ಲ. ನಾನು ಅರ್ಥ ಮಾಡ್ಕೊಂಡಿರೋದು ಭುವನೇಶ್ವರಿಯನ್ನು ಕನ್ನಡ ಭಾಷೆ, ನಾನು ಕಳೆದ ಡಿಬೇಟಲ್ಲೂ ಹೇಳಿದ್ದೆ, ಭುವನೇಶ್ವರಿ ಅಂದರೆ ಕನ್ನಡ ತಾಯಿ. ಕನ್ನಡ ತಾಯಿ ಅಂದರೆ ಎಲ್ರಿಗೂ ಆಗುತ್ತೆ. ಭುವನೇಶ್ವರಿ ಅಂತಿದ್ದಂಗೆ ಈಶ್ವರಿ ಅಂತಿದ್ದಂಗೆ ಒಂದು ಧರ್ಮದ್ದೇನೋ ನನಗಲ್ಲವೇನೋ ಅಂತಕ್ಕಂಥದ್ದು ನೋವಿದೆ ಅಂತಕ್ಕಂಥ ಮಾತನ್ನು ಅವ್ರು ಆಡಿದ್ದಾರೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ ಈ ಡಿಬೇಟಲ್ಲಿ ಆರಾಮಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ಇದು ನಾವು ಸತ್ಯವನ್ನು ಆಚೆ ಹಾಕಬೇಕಷ್ಟೇ. ಇಲ್ಲಿ ಯಾರು ಗೆಲ್ಲಬೇಕು ಯಾರು ಸೋಲಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನಾಡಿನ ಜನಕ್ಕೆ ಸತ್ಯವನ್ನು ಅರ್ಥ ಮಾಡಿಸ್ಬೇಕು. ಫೈನಲ್ ಆಗಿ ಒಂದು ಸೌಹಾರ್ದಯುತವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಆಗಬೇಕು ಅಂತಕ್ಕಂಥದ್ದು. ನನಗೆ ಒಂದು ತಕರಾರು ಏನು ಅಂದರೆ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಇವೆಂಟ್ಸ್ ಬಂದಾಗ್ಲೂ ಕೂಡ ಆ ವ್ಯಕ್ತಿ ಯಾವ ಜಾತಿಯವನು ಯಾವ ಧರ್ಮದವನು ಅಂತ ನೋಡ್ತಕ್ಕಂಥದ್ದು ಇದೆಯಲ್ಲ, ಇದೇ ನಮ್ಮ ಭಾರತೀಯತೆಗೆ ದೊಡ್ಡ ಕೊಡಿಲಿ ಪೆಟ್ಟನ್ನು ಕೊಡ್ತಾ ಇದೆ. ದಲಿತ ಲೇಖಕ ಅಂತ ಕರೆಯೋದು, ಮುಸ್ಲಿಂ ಲೇಖಕಿ ಅಂತ ಕರೆಯೋದು. ಇದು ನೋಡಿ, ದಲಿತ ಕವಿ ಸಿದ್ಧಲಿಂಗಯ್ಯ, ದಲಿತ ಬರಹಗಾರ ದೇವನೂರು ಮಾದೇವ ಅಂದಂಗೆ ನಾವು ಬ್ರಾಹ್ಮಣ ಕವಿ ಅಂತ ಕರೆಯಲ್ಲ, ಲಿಂಗಾಯತ ಕವಿ ಅಂತ ಕರೆಯಲ್ಲ, ಒಕ್ಕಲಿಗ ಕವಿ ಅಂತ ಕರೆಯಲ್ಲ. ಕವಿ ಅಂದರೆ ಕನ್ನಡ ಕವಿ, ಬರಹಗಾರ ಅಂದರೆ ಕನ್ನಡ ಬರಹಗಾರ. ಅವರು ಬಾನು ಮುಷ್ತಾಕ್ ಕನ್ನಡ ಲೇಖಕಿ, ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ್ದಾರೆ, ಅದಕ್ಕೆ ಗೌರವ ಇದೆ. ನನ್ನ ತಕರಾರು ಏನು ಅಂತ ಹೇಳಿದ್ರೆ ಇಲ್ಲಿ ನೇರವಾಗಿ ಮೇಡಮ್, ಇದು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಬ್ಬ. ಇದು ನಾವು ಮನೇಲಿ ಮಾಡ್ಕೊಳ್ತಕ್ಕಂಥ ಹಬ್ಬಗಳು ಬೇರೆ, ಇದು ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು. ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಹಬ್ಬ, ಇದು ಪ್ರಜಾಪ್ರಭುತ್ವ. ರಾಜಪ್ರಭುತ್ವದ ಕಾಲದಲ್ಲಿ ಇದಕ್ಕೊಂದು ಧಾರ್ಮಿಕ ಲೇಪನ ಇತ್ತೇನೋ, ನಾವು ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂಗಿರಲಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಮುಂದೆ ನಿಂತು ಹಬ್ಬವನ್ನು ಮಾಡುವಾಗ ಭಾರತ ದೇಶದ ಅಥವಾ ಕರ್ನಾಟಕದ ಯಾರನ್ನ ಬೇಕಾದ್ರೂ ಉದ್ಘಾಟನೆಗೆ ಕರೆಯುವಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ. ಈಗ ಸಮಸ್ಯೆ ಏನು, ಬಾನು ಮುಷ್ತಾಕ್ ಮೇಡಮ್ ಅವರು ಕನ್ನಡವನ್ನು ಭುವನೇಶ್ವರಿಯನ್ನ ಒಪ್ಪಲಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಚಾಮುಂಡೇಶ್ವರಿ